ಬರ್ತದಾರೆ ಪೌರ ಕಾರ್ಮಿಕರಲ್ಲ ಮ್ಯಾಕ್ಸಿಮಮ್ ಇವತ್ತೆಲ್ಲರೂ ಪೌರ ಕಾರ್ಮಿಕರು ಅವ್ರಿಗೇನು ಹಕ್ಕಿಲ್ಲ ಏನಿಲ್ಲ ಸುಮ್ಮನೆ ಕೊಟ್ಟಷ್ಟು ತೊಗೊಂಡು ಹೋಗ್ಬೇಕು ಕಷ್ಟ ಇಲ್ಲ ಅಂದ್ರೆ ನಾಳಿಂದ ಬರಬೇಡಪ್ಪ ನೀನು ಅನ್ನುವಂಥ ಸ್ಥಿತಿಗಳು ನಿರ್ಮಾಣ ಆಗ್ಯಾವೆ. ಇದಕ್ಕೆಲ್ಲ ಕಾರಣ ನಮ್ಮ ಓಪನ್ ಮಾರ್ಕೆಟ್. ಮತ್ತು ಅದೇ ಕಾಲಕ್ಕೆ ಹಿಂದಿನ ಆವತ್ತಿನ ಕಾರ್ಮಿಕ ಲೀಡರ್ಗಳು ಸಹಿತ ಕಾರಣೀಭೂತ ಅಂತ ಅನ್ಬೇಕಾಗ್ತದೆ. ಯಾಕಂದರೆ ಕಾರ್ಮಿಕರು ಒಳ್ಳೆಯವ್ರಿ, ಆದರೆ ಕಾರ್ಮಿಕ ಲೀಡರ್ಗಳಿದ್ದಾರಲ್ರಿ ಇವರದಿಂದ ತಮ್ಮ ಹಿತಾಸಕ್ತಿ ಕಾಯ್ಕೊಳ್ಳೋ ಏನೇನು ಗದ್ದಲ ಮಾಡಿ ಹೋಗ್ಬಿಟ್ರೆ ಇತಿಹಾಸದಲ್ಲೇ ಯೂನಿಯನ್ ಕಟ್ಕೊಳ್ಳೋದು ಜಿಂದಾಬಾದ್ ಮುರ್ದಾಬಾದ್ ಕೆಲಸ ಬಂದ್ ಮಾಡ್ಕೊಂಡು ಕೂತ್ಬಿಡೋದು. ಅದರಿಂದಾಗಿ ಸಹಜವಾಗಿ ಈ ದುಡ್ಡಿದ್ದ ಜನರಿಗೆ ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಏನು ತಿರಸ್ಕಾರ ಭಾವನೆ ಬೆಳೆದ ಕಡೆಗೆ ಎಲ್ಲಪ್ಪ ಅವ್ರಿಗೇನು ಕೊಡುವಾಗಿಲ್ಲ. ಹೀಗಾಗಿ ಜಗದ ಅತ್ಯಂತ ಕಡಿಮೆ ದುಡ್ಡಿಗೆ ಕೆಲಸ ಮಾಡೋರು ಯಾರಂದರೆ ಇಂಡಿಯನ್ಸ್ ಅಥವಾ ಸೌತ್ ಇಂಡಿಯನ್ಸ್, ಸೌತ್ ಏಷ್ಯನ್ಸ್ ಅನ್ಬೋದು, ಆಫ್ರಿಕಾದ ಜನ ಅನ್ಬೋದು. ನಾವು ಎಷ್ಟು ಕೊಡ್ತೀವಿ ತೊಗೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ. ಅವ್ರು ಕಾರ್ಖಾನೆ ಮಾರಿಯಕ್ಕೆ ದೊಡ್ಡವರು ದೇವರಾಗಿಬಿಟ್ಟಿದ್ದಾರೆ. ಕಾರ್ಖಾನೆಗಳು ಇಲ್ಲಿ ಇವತ್ತು ಯಾಕಂತಂದ್ರೆ ಸರ್ಕಾರ ಇದ್ದು ಎಲ್ಲ ಪ್ರೈವೇಟ್ ಸರ್ಕಾರ ಕೊಟ್ಬಿಟ್ಟದ, ಮೊನಟೈಸೇಷನ್ ಮಾಡಿಬಿಟ್ಟದ, ಮೊನಟೈಸೇಷನ್ ಅಂತ ಇನ್ನೊಂದು ಮಾಡಿ ಏನಪ್ಪ ಅಂತಂದ್ರೆ ಖಾಸಗೀಕರಣ ಮಾಡಿ ಏನಪ್ಪ ಇಡೀ ಒಂದು ವ್ಯವಸ್ಥೆಯನ್ನು ಕೇವಲ ಕಡಿಮೆ ದುಡ್ಡು ಕೊಟ್ಟು ಹೆಚ್ಚು ದುಡಿಸ್ಕೊಳ್ಳೋಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟದ. ಇದಕ್ಕೆ ಸ್ವತಃ ಅನೇಕರ ಕಾರಣ, ನಾವು ಕಾರಣ, ನೀವು ಕಾರಣ, ಎಲ್ಲರೂ ಕಾರಣ, ಇದಕ್ಕೆ ಕಾರ್ಮಿಕರು ಕಾರಣ. ಯಾಕಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಮತ್ತು ಬಂದದ್ದು ಶಿಕ್ಷಣ. ಇವ್ರಿಗೆ ಪಾಪ ಪೌರ ಕಾರ್ಮಿಕರಿಗೆ ಶಿಕ್ಷಣ ಕಡಿಮೆ ಇರ್ತದೆ. ಅಷ್ಟೇ 3, 4, 5, 6, 7 ಕಲ್ತಿರ್ತಾರೆ ಪಾಪ. ಅವ್ರಿಗೆ ಅಲ್ಲಿ ಲೀಡರೊಬ್ಬ ಯಾರು ಬೇಕಾಗಿರ್ತಾರೆ, ನಾವು ಬಂದಂಥ ತನ್ನ ಹಿತ ಸಾಧನೆ ಮಾಡಿಕೊಂಡು ಈ ದೇಶದ ಕಾರ್ಮಿಕ ಮೂವ್ಮೆಂಟನ್ನು ಹಾಳು ಮಾಡಿ ಹೋಗೋದ್ರು. ನಮ್ಮಲ್ಲಿ ಅಂಥ ಶ್ರೇಷ್ಠ ನಾಯಕರು ಜಾರ್ಜ್ ಫರ್ನಾಂಡಿಸನ್ನು ಬಿಟ್ಟರೆ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಬಿಟ್ಟರೆ ಉಳಿದವ್ರು ಯಾರು ಬರಲಿಲ್ಲ ಅನ್ನೋದು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಯಾಕಂದರೆ ಇತಿಹಾಸದ ಪುಟಗಳಲ್ಲಿ ನಾವು ತಿರುಗಿ ಹಾಕಿದಾಗ ಸಹಜವಾಗಿ ನಮ್ಗೆ ಆ ದಿನಗಳು ನೆನಪಾಗ್ತಾವೆ. ಮುಂಬೈದ ದಿನಗಳು, ಅದೇ ನಮ್ಮ ಇದು ಏನು ನಮ್ಮ ಪುಣೆಯ ದಿನಗಳು. ಯಾಕಂದರೆ ಎಲ್ಲ ಈ ಒಂದು ಬಟ್ಟೆ ಕೈಗಾರಿಕೆ, ಟೆಕ್ಸ್ಟೈಲ್ ಮಿಲ್ಲು ಮತ್ತು ಬೇರೆ ಮಿಲ್ಲುಗಳು, ಈ ಖನಿಜ ಒಂದು ಮಿಲ್ಲುಗಳಾಗಿರ್ಬೋದು, ಮತ್ತೇನು ಎಲ್ಲ ಕಡೆ ವಿಶೇಷವಾಗಿ ಈ ಒಂದು ಕಾರ್ಖಾನೆಗಳಲ್ಲಿ ದುಡಿತಿರುವಂಥ ಜನರ ಪರವಾಗಿ ಒಂದಿಷ್ಟು ಲೀಡರ್ಗಳು ಹುಟ್ಕೊಂಡ್ಬಿಟ್ರು. ಆ ಲೀಡರ್ಗಳಿಂದಾಗಿ ಒಳ್ಳೆಯದು ಆಗಿದ್ದಿಲ್ಲ ಅಂತಲ್ಲ. ಡಾಂಗೆ ಅಂತ ಲೀಡರ್ಗಳಾಗಿರ್ಬೋದು ಅಥವಾ ನಮ್ಮ ಜ್ಯೋತಿ ಬಸವಣ್ಣಂಥವ್ರಾಗಿರ್ಬೋದು, ಹಿಂದೆ ಅನೇಕರು ಬಂದು ಹೋಗಿದ್ದಾರೆ ಕಮ್ಯುನಿಸ್ಟರು. ಅವ್ರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದರು. ಅದರ ನಂತರದಲ್ಲೇ ಈ ಒಂದು ದಂಧೆಗಿಳಿದಂಥ ನಾಯಕರಿಂದಾಗಿ ಕಾರ್ಮಿಕರಿಗೆ ಹೊಡೆದು ಬಿದ್ದು ಇವತ್ತು ಕಾರ್ಮಿಕರಿಗೆ ಏನಾಗಿದೆ ಪರಿಸ್ಥಿತಿ ಅಂದರೆ ಅವ್ರನ್ನ